ಎಲ್ಲ ಯೂಟ್ಯೂಬರ್ಸ್ಗೂ ನನ್ನ ಕಡೆಯಿಂದ ಸಪೋರ್ಟ್ ಅಂತೂ ಐತ್ರಿ. ಒಂದಿಷ್ಟು ಜನಕ್ಕೆ ತಲೆಯಾಗಿರ್ತೈತ್ರಿ ಅದು, ಏನು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು, ಮನ್ಯಾಗ ಕುಂತ ಆರಾಮ್ ಯೂಟ್ಯೂಬರ್ಸ್ ದುಡ್ಡು ತೊಗೊಂತಾರ ಅಂತ ತಲೆಯಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೇನೆ ರೀ. ನಾನು ಮೊನ್ನೆ ನನ್ನ ಪೇಮೆಂಟ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ನಾನು ಆ ವಿಡಿಯೋಕ್ಕೆ ಭಾಳ ಜನ ಕಮೆಂಟ್ಸ್ ಮಾಡಿರಿ. ಆ ಕಮೆಂಟ್ಸ್ ಒಳಗೆ ಜಾಸ್ತಿ ಅಂದ್ರೆ ಕಂಗ್ರ್ಯಾಚುಲೇಷನ್ಸ್ ಹೇಳಿರಿ ಎಲ್ಲರಿಗೂ ಥ್ಯಾಂಕ್ಸ್ ರೀ, ಧನ್ಯವಾದಗಳು. ಎಲ್ಲರೂ ಭಾಳ ಸಪೋರ್ಟ್ ಮಾಡಿರಿ ನನಗೆ. ಚೆನ್ನಾಗಿ ವಿಡಿಯೋ ಓಡೈತಿ. ಇಷ್ಟು ವಿಡಿಯೋ ಓಡ್ತದಂತ ನಾನು ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ವಿಡಿಯೋ ಓಡೈತಿ. ಎಲ್ಲರಿಗೂ ಥ್ಯಾಂಕ್ಸ್ ರೀ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಚಾನಲ್ಲು ಬೇಗ ಬೆಳೀಲಿ. ಬೇಗ ನಿಮ್ಮ ಚಾನಲ್ ಮೊನೋಟೇಷನ್ ಆನ್ ಆಗಲಿ. ಬೇಗ ನೀವು ಪೇಮೆಂಟ್ ತೊಗೊಳ್ಳಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ ರೀ. ಎಲ್ಲರಿಗೂ ಒಳ್ಳೇದಾಗಲಿ. ನನ್ನ ಪೇಮೆಂಟನ್ನು ಏನು ಮಾಡ್ಬೇಕು, ಯಾವುದಕ್ಕೆ ಯೂಸ್ ಮಾಡ್ಬೇಕಂತ ನನಗೆ ಅಷ್ಟು ಅನಿಸೋಲ್ಲ ಅಂತ ನಿಮಗೆ ಹೇಳಿದ್ದೆ. ಅದ್ರೊಳಗೆ ಆ ಕ್ವಶನಿಗೆ ನಿಮ್ಮ ಕಡೆಯಿಂದ ಉತ್ತರ ಭಾಳ ಬಂದವ್ರಿ. ಭಾಳ ಚೆನ್ನಾಗಿರು ಎಲ್ಲರೂ ಕಳಿಸಿರಿ. ನನಗೆಲ್ಲರೂ ಲೈಕ್ ಆದವು ರೀ. ಅಕ್ಕ ನೀವು ಫಸ್ಟ್ ನಿಮ್ಮ ಚಾನಲನ್ನು ಇಂಪ್ರೂವ್ ಮಾಡೋಕ್ಕೆ ಯೂಸ್ ಮಾಡ್ಕೋರಿ ಅಂತ ಹೇಳಿರಿ. ಆಮೇಲೆ ಭಾಳ ಚೆನ್ನಾಗಿ ನನಗೆಲ್ಲರೂ ಸಿಸ್ಟ್ರ್ ಅಕ್ಕ ಅಂತ ಭಾಳ ಚೆನ್ನಾಗಿ ಫ್ಯಾಮ್ಲಿ ಥರ ಕಮೆಂಟ್ಸ್ ಮಾಡಿರಿ. ನನಗೆ ಭಾಳ ಲೈಕ್ ಆಯ್ತು. ಎಲ್ಲರೂ ಒಳ್ಳೆ ಕಮೆಂಟ್ಸ್ ಮಾಡಿರಿ. ಅಕ್ಕ ನಿಮ್ಮ ಫ್ಯಾಮ್ಲಿಗೆ ಯೂಸ್ ಮಾಡ್ರಿ ಅಂತ ಹೇಳಿರಿ. ನಿಮ್ಮ ಅತ್ತೆಗೆ ನಿಮ್ಮ ತಾಯಿಗೆ ರೇಷ್ಮೆ ಸೀರೆ ಕೊಡ್ಸಂತ ಹೇಳಿರಿ. ನನಗದು ಲೈಕ್ ಆತ್ರಿ. ಯಾಕಂದ್ರೆ ತಾಯಿನ ಮೊದಲು ದೇವ್ರು, ಆಮೇಲೆ ಅತ್ತೆನೂ ಎರಡನೇ ತಾಯಿ ಅಂತಾರೆ. ಹೀಗಾಗಿ ಅವ್ರಿಗೆ ಕೊಡ್ಸಂದ್ರೆ ನನಗದು ಲೈಕ್ ಆತ್ರಿ. ಆಮೇಲೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಇಡ್ರಿ ಅಂತ ಹೇಳಿರಿ, ಅದು ಲೈಕ್ ಆತ್ರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಲೈಕ್ ಅದು. ಆಮೇಲೆ ನಿಮ್ಮ ಚಾನಲ್ ಇಂಪ್ರೂವ್ ಮಾಡ್ಕೋರಿ, ಸ್ಪೀಕರ್ ತೊಗೋರಿ ಅಂತ ಹೇಳಿರಿ, ಅದು ಲೈಕ್ ಆತ್ರಿ. ಒಂದಿಷ್ಟು ಜನ ಅಕ್ಕ ಬಡವರಿಗೆ ವಿದ್ಯಾದಾನ ಮಾಡಿರಿ, ಅನ್ನದಾನ ಮಾಡಿರಿ, ಯಾವುದಾದ್ರೂ ಅನಾಥಾಶ್ರಮಕ್ಕೆ ಕೊಡ್ರಿ ಅಂತ ಹೇಳಿದ್ರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಲೈಕ್ ಆದವು ರೀ ನನಗೆ ನಿಮ್ಮ ಕಮೆಂಟ್ಸ್. ಅದ್ರೊಳಗೆ ನಾನು ಎಲ್ಲನೂ ಮಾಡೋಕ್ಕಾಗೋದಿಲ್ಲ. ಅಷ್ಟು ಚಿಕ್ಕ ಅಮೌಂಟ್ ಒಳಗೆ ನೀವು ಹೇಳಿದ್ದು ಎಲ್ಲನೂ ಮಾಡೋಕ್ಕಾಗೋದಿಲ್ಲ. ಒಂದನ್ನು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋತೀನಿ. ಅದ್ರೊಳಗೆ ನನಗನ್ಸಿದ್ದ ಮಟ್ಟಿಗೆ ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ, ಅಂಥ ಒಂದು ಅವಕಾಶ ನನಗೆ ಒದಗಿ ಬಂದೈತೆ ಅಂತ ಅನ್ಕೊತೀನಿ. ನಾನು ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಹೋಗಿ ನನ್ನ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಅನ್ನದಾನಕ್ಕೆ ಕೊಟ್ಟು ಬರ್ತೇನೆ ರೀ. ಆ ಅಮೌಂಟನ್ನು ಟ್ರೈ ಮಾಡ್ತೀನಿ, ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಮಾಡಿದ್ದನ್ನು. ಬಟ್ ದಾನ ಮಾಡಿದ್ದನ್ನು ಯಾವುದನ್ನು ಹೇಳ್ಕೋಬಾರ್ದು. ಬಟ್ ಅದನ್ನು ಹೇಳ್ಕೊಳ್ಳೋದು ನಿಮಗೆ ತೋರ್ಸೋಕ್ಕೋಸ್ಕರ ಅಂತಷ್ಟನ್ನು ಮಾಡ್ಕೋತೀನಿ, ಇಲ್ಲ ಅಂದರೆ ಇಲ್ಲ. ನಿಮಗೆ ಹೇಳಕತ್ತೇನೆ, ಅನ್ನದಾನಕ್ಕೆ ಕೊಡ್ತೀನಿ ಅಂತ ನಿಮಗೆ ಹೇಳತ್ತೇನೆ. ಇವಾಗ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಬಲಗೈಯಿಂದ ದಾನ ಮಾಡಿರೋದು ಎಡಗೈಗೆ ಗೊತ್ತಾಗಬಾರ್ದು ಅಂತ. ಆದರೆ ವಿಡಿಯೋ ಮಾಡೋದು ಯಾಕಂದ್ರೆ ಇನ್ನೊಬ್ರು ಅದನ್ನು ನೋಡಿ ನೀವು ಆ ಥರ ಒಂದು ಕೆಲಸ ಮಾಡ್ರಿ ಅಂತ ಪ್ರೋತ್ಸಾಹ ಬರುತ್ತೆ ಅವ್ರಿಗೆ. ಏನೋ ನಮಗೆ ದೇವ್ರು ಇದ್ದವ್ರಿಗೆ ಒಂದು ಸ್ವಲ್ಪ ಕೊಟ್ಟಾನಂದ್ಮ್ಯಾಗ ನಾವು ಅದನ್ನು ಒಂದು ಸ್ವಲ್ಪ ದಾನ ಮಾಡಬೇಕು. ಅದನ್ನು ದೇವ್ರು ನಮಗೆ ಕೊಟ್ಟಾಗ ನಾವು ಇನ್ನೊಬ್ರಿಗೆ ಕೊಟ್ಟು ತಿಂದಾಗ ಅದರಲ್ಲಿರೋ ಖುಷಿನೇ ಬೇರೆ ರೀ. ಭಾಳ ನನಗೆ ಲೈಕ್ ಅದು. ನಿಮ್ಮ ಎಲ್ಲ ಕಮೆಂಟ್ಸು ಭಾಳ ಅಂದ್ರೆ ಭಾಳ ಲೈಕ್ ಅದು. ಆಮೇಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡಾತ್ತೀರಿ, ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಖುಷಿ ಆಗೈತಿ. ಯಾಕಂದ್ರೆ ಅಷ್ಟು ಕಮೆಂಟ್ಸ್ ಬಂದಾವ. ನನಗೆಲ್ಲ ಕಮೆಂಟ್ಸು ಓದೋಕ್ಕಾಗೋದಿಲ್ಲ, ಆದರೆ ಎಲ್ಲ ಕಮೆಂಟ್ಸು ನೋಡೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲಕ್ಕೂ ಲೈಕ್ ಮಾಡೀನಿ. ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳಿರಿ. ಆಮೇಲೆ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಅಂತ ಭಾಳ ಜನ ಕೇಳಿರಿ. ಎಲ್ಲರಿಗೂ ಸಪೋರ್ಟ್ ಮಾಡ್ತೇನೆ ರೀ. ಎಲ್ಲರೂ ವಿಡಿಯೋನು ನೋಡಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ನಾನು ಹೇಳೋದು ಏನಂದ್ರಿ, ಯಾರೋ ನಮಗೆ ಸಪೋರ್ಟ್ ಇನ್ನೊಬ್ರು ನಾವು ಕೇಳೋದಕ್ಕಿಂತ ಎಲ್ಲರೂ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿದ್ರು. ಯಾರು ಒಂದು ವಿಡಿಯೋ ನೋಡ್ತಾರ, 2 ವಿಡಿಯೋ ನೋಡ್ತಾರ, ಆಮೇಲೆ ಎಲ್ಲರೂ ನೋಡೋದು ಯೂಸ್ಫುಲ್ ವಿಡಿಯೋ ನೋಡ್ತಾರ. ಇವತ್ತು ಅವರು ಅಮೂಲ್ಯವಾದ ಸಮಯವನ್ನ ಕೊಟ್ಟು ನಮ್ಮ ವಿಡಿಯೋ ನೋಡಾಕತ್ತಾರಂದ್ರೆ ಅವ್ರಿಗೆ ಅದರಿಂದ ಏನಾದರೂ ಒಂದು ಉಪಯೋಗ ಇರ್ಬೇಕ್ರಿ. ಯಾರೂ ತಪ್ಪಾಗಿ ಭಾವಿಸ್ಬೇಡ್ರಿ. ನಾನು ಇರೋ ಫ್ಯಾಕ್ಟನ್ನ ಹೇಳಾಕತ್ತೀನಿ. ಅರ್ಥ ಮಾಡ್ಕೋರಿ ಬೇಗ ಇದನ್ನ. ಅಂದ್ರೆ ನೀವು ಬೇಗ ಮುಂದೆ ಬರ್ತೀರಿ. ಇದನ್ನ ಯಾವಾಗ ಅರ್ಥ ಮಾಡ್ಕೊಂತೀರಿ ಅವಾಗ ಬೇಗ ಮುಂದೆ ಬರ್ತೀರಿ. ಯಾಕೆ ಇದನ್ನ ಹೇಳಾಕತ್ತೀನಿ ಅಂದ್ರೆ, ಇನ್ನೊಬ್ರಿಗೆ ನಾವು ಉಪಯೋಗ ಆಗೋ ಮಾಹಿತಿ ಕೊಟ್ವಿ ಅಂದ್ರೆ ಅವರು ವಿಡಿಯೋ ತಾವಾಗ್ಲೇ ನೋಡ್ತಾರ್ರಿ. ನಾವು ಯಾರನ್ನು ಕೇಳೋ ಅವಶ್ಯಕತೆ ಇರಂಗಿಲ್ಲ. ಅಲ್ಲಿ ಒಬ್ರಿಗೊಬ್ರು ಯೂಟ್ಯೂಬರ್ಸ್ ಕಮೆಂಟ್ಸ್ ಮಾಡ್ಯಾರ ನನ್ನ ಇದ್ರೊಳಗೆ ವಿಡಿಯೋದೊಳಗೆ.
ಯಾರನ್ನೂ ನಾವು ಅಷ್ಟು ಇದನ್ನ ಮಾಡಿ ಕೇಳಬಾರ್ದು. ಆದ್ರೆ ಜನರಿಗೆ ನಾವು ಯೂಸ್ಫುಲ್ ಮಾಹಿತಿ ಕೊಟ್ವಿ ಅಂದ್ರೆ ತಾವಾಗ್ಲೇ ನೋಡ್ತಾರ್ರಿ ನಮ್ಮ ವಿಡಿಯೋಸ್ನ. ಅದಕ್ಕೋಸ್ಕರ ಹೇಳಕತ್ತೀನಿ, ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ರಿ ಎಲ್ಲರೂ. ಅದಕ್ಕಾಗಿ ಮೀಸಲಿಡ್ರಿ ಟೈಮನ್ನ. ಪ್ರತಿದಿನ ವಿಡಿಯೋನ ಹಾಕ್ರಿ. ಒಂದಿಲ್ಲ ಒಂದಿನ ನಿಮಗೂ ಸಕ್ಸಸ್ ಸಿಗ್ತೈತಿ. ಆಮೇಲೆ ಮೇನ್ ಯೂಸ್ಫುಲ್ ವಿಡಿಯೋ ಹಾಕ್ರಿ. ಯಾರಿಗಾದ್ರೂ ಯೂಸ್ ಆಗ್ಬೇಕದ, ನಮ್ಮ ವಿಡಿಯೋಲಿಂದ ಯೂಸ್ ಆಗ್ಬೇಕು. ನಾವು ಸಮಯ ಕೊಟ್ಟು ಮಾಡಿರ್ತೀವಿ, ಅವರು ಸಮಯ ಕೊಟ್ಟು ನೋಡ್ತಿರ್ತಾರ ಅಂದಮೇಲೆ ಒಳ್ಳೆ ವಿಡಿಯೋಸ್ ಅನ್ನ. ಆಮೇಲೆ ಎಲ್ಲ ಯೂಟ್ಯೂಬರ್ಸ್ಗೂ ನನ್ನ ಕಡೆಯಿಂದ ಸಪೋರ್ಟ್ ಅಂತೂ ಐತ್ರಿ. ನೀವು ಏನು ಭಾಳ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಭಾಳ ಕಮೆಂಟ್ಸ್ ಹಾಕ್ಯಾರ. ಅಕ್ಕ ನೀವು ಯಾವ ಇದನ್ನ ಯೂಸ್ ಮಾಡ್ತೀರಿ, ಎಡಿಟಿಂಗ್ ಆ್ಯಪ್, ಆಮೇಲೆ ಹೆಂಗೆ ವಿಡಿಯೋ ಮಾಡ್ತೀರಿ ಅಂತ ಭಾಳ ಕಮೆಂಟ್ಸ್ ಬಂದಾವ ನನಗೆ. ನಾನು ಪ್ರತಿದಿನ ಎಲ್ಲದ್ರ ಬಗ್ಗೆ ಒಂದೊಂದು ಇದನ್ನು ವಿಡಿಯೋ ಮಾಡ್ಕೊತ ಹೋಗ್ತೀನಿ. ನಿಮ್ಮ ಕ್ವಶನ್ಸ್ ನನಗೆ ಕೇಳ್ಬೋದು ನೀವು. ನಾನು ನನ್ನ ಕೈಲಿಂದ ಎಷ್ಟಾಗುತ್ತೋ ಅಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ. ಆದ್ರೆ ಬೇರೆದವ್ರನ್ನ ವಿಡಿಯೋ ನೋಡ್ರಿ ಅನ್ನಕ್ಕೆ ಹೋಗ್ಬೇಡ್ರಿ ಅಂತ ನನ್ನ ಅಭಿಪ್ರಾಯ ರೀ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅಂದ್ರೆ ಯೂಸ್ಫುಲ್ ಮಾಹಿತಿ ಹಾಕಿದ್ವಿ ಅಂದ್ರೆ ನೋಡೇ ನೋಡ್ತಾರ್ರಿ ಎಲ್ಲರೂ. ಈಗ ಸಮಯ ಕೊಟ್ಟು ನೋಡ್ತಿರ್ತಾರ ಅಂದ್ಮ್ಯಾಗ ಅದ್ರ ಬಗ್ಗೆ ಅವ್ರಿಗೆ ಉಪಯೋಗ ಇರ್ಬೇಕು. ಈಗ ನನ್ನ ವಿಡಿಯೋಸ್ ಅಂದ್ರೆ ಅಗ್ರಿಕಲ್ಚರ್ದವ್ರ ಜಾಸ್ತಿ ನೋಡ್ತಾರ್ರಿ ನನ್ನ ವಿಡಿಯೋಸನ್ನ. ಆಮೇಲೆ ಮಹಿಳೆಯರು ನೋಡ್ತಾರ. ಈಗ ನೋಡ್ರಿ, ನಾನು ಟೇಲರಿಂಗ್ ವಿಡಿಯೋ ಒಂದ್ ವೇಳೆ ಮಾಡಾಕತ್ತಿದ್ನಿ ಅಂದ್ರೆ ಅಗ್ರಿಕಲ್ಚರ್ದವ್ರು ನನ್ನ ವಿಡಿಯೋಸನ್ನ ಯಾರು ನೋಡ್ತಿರ್ಲಿಲ್ಲ. ನಾನು ಫಸ್ಟ್ ನೋಡ್ರಿ ನೀವು ಸ್ಟಾರ್ಟಿಂಗ್ ನಾನು ಟೇಲರಿಂಗ್ಸ್ ವಿಡಿಯೋಸ್ ಹಾಕ್ತಿದ್ದೆ. 1-2 ಅಷ್ಟು ಹಾಕೇನಿ, ಜಾಸ್ತಿ ಏನು ಹಾಕಿಲ್ಲ. ಅವನ್ನ ನಾನು ಅಗ್ರಿಕಲ್ಚರ್ದವ್ರಿಗೆ ನೋಡ್ರಿ ಅಂದ್ರೆ ಅವ್ರಿಗೆ ಉಪಯೋಗ ಆಕತ್ತೇನ್ರಿ? ಅದು ಆಗೋದಿಲ್ಲ. ಅದಕ್ಕೋಸ್ಕರ ಹೇಳಾಕತ್ತೀನಿ, ನಿಮ್ಮ ಕಂಟೆಂಟ್ ಯಾವ ಥರ ಇರುತ್ತೆ ಆ ಥರ ಆಡಿಯನ್ಸ್ ಬರ್ತಾರೆ ನಿಮಗೆ ನೋಡಾಕ. ಅದಕ್ಕೋಸ್ಕರ ಹೇಳತ್ತೀನಿ, ಯೂಸ್ಫುಲ್ ಮಾಹಿತಿಯನ್ನು ಕೊಡ್ರಿ. ಯಾರಿಗೆ ಕೊಡ್ಬೇಕಾದ್ರೂ ತಾವಾಗಲೇ ಬರ್ತಾರೆ ವ್ಯೂವರ್ಸ್, ನೋಡ್ತಾರ, ವಾಚ್ ಮಾಡ್ತಾರ. ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಯಾರಿಗೂ ಕೇಳಬೇಡ್ರಿ ಅಂತ ನನ್ನ ಅಭಿಪ್ರಾಯ ರೀ. ಯಾಕಂದ್ರೆ ನೋಡೋರು ಕೇಳ್ರಿ, ಅದು ಒಂದು ಒಳ್ಳೆಯದು. ಯಾರ ಈಗ ಪ್ರತಿನಿತ್ಯ ಯಾರು ನೋಡ್ತಿರ್ತಾರ ನಮ್ಮ ವ್ಯೂವರ್ಸ್, ಅವ್ರಿಗೆ ಹೇಳ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ರಿ. ಆದ್ರೆ ಬೇರೆ ಯೂಟ್ಯೂಬರ್ಸ್ಗೆಲ್ಲ ನೀವು ಹೇಳಕ್ಕೂ ಹೋಗ್ಬೇಡ್ರಿ ಅಂತೇನ್ರಿ ನಾನು. ಯಾಕಂದ್ರೆ ಅವ್ರ ಕಂಟೆಂಟ ಬೇರೆ ಇರುತ್ತೆ, ನಮ್ಮ ಕಂಟೆಂಟ ಬೇರೆ ಇರುತ್ತೆ. ಎಲ್ಲರೂ ಒಂದೇ ಥರ ಕಂಟೆಂಟ್ ಮಾಡ್ತಿರಂಗಿಲ್ಲ. ನಾನು ವ್ಲಾಗ್ ಮಾಡ್ತಿರ್ತೀನಿ, ಒಬ್ರು ಬೇರೆದವ್ರು ಟೈಲರಿಂಗ್ ಮಾಡ್ತಿರ್ತಾರ, ಒಬ್ರು ಟೆಕ್ ಮಾಡ್ತಿರ್ತಾರ. ಈ ಥರ ಬೇರೆ ಇರ್ತಾವೆ. ನನ್ನ ಕಂಟೆಂಟನ್ನು ಅವ್ರಿಗೆ ನೋಡ್ರಂದ್ರೆ ಯಾರೂ ನೋಡಂಗಿಲ್ರಿ. ಈಗ ನಾನು ನೋಡ್ಬೇಕಂದ್ರೆ ನನಗೆ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಐತಿ. ಅಂದ್ರೆ ನಾನು ರೈತಾಪಿ ಕುಟುಂಬದಿಂದ ಬಂದೀನಿ. ನನ್ನ ಮನಿತನ ಯಾವ ಥರ ಐತಿ, ನನ್ನ ಮನಿತನದೊಳಗೆ ಯಾವ ಥರ ಕೆಲಸ ಅದಾವು, ನಾ ಅದಕ್ಕೆ ಯೂಸ್ಫುಲ್ ಆಗುವಂಥ ಮಾಹಿತಿಯನ್ನು ನೋಡ್ತೀನಿ. ನಾನು ಬೇರೆ ವಿಡಿಯೋಸ್ ನೋಡಕ್ಕೆ ಹೋಗೋದಿಲ್ಲ. ಅಂದ್ರೆ ಈಗ ಟೆಕ್ ಬಗ್ಗೆ, ಮೊಬೈಲ್ ಬಗ್ಗೆ ಇಂಥವೆಲ್ಲ ವಿಡಿಯೋಸ್ ಮಾಡ್ತಿರ್ತಾರ. ಆಮೇಲೆ ಬೇರೆ ಇರ್ತಾರೆ ಟೈಲರಿಂಗ್ದವ್ರು, ಅವ್ರು ಬೇರೆ ಮಾಡ್ತಿರ್ತಾರೆ. ಅವನ್ನೆಲ್ಲ ನಾನು ನೋಡೋದಿಲ್ಲ. ನನಗೆ ಇಂಟ್ರೆಸ್ಟ್ ಏನೈತಿ ಅಗ್ರಿಕಲ್ಚರ್, ಹೈನುಗಾರಿಕೆ, ಇದ್ರ ಬಗ್ಗೆ ನಾನು ಸ್ವಲ್ಪ ನೋಡ್ತಿರ್ತೀನಿ. ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಐತಿ. ಅದಕ್ಕೋಸ್ಕರ ನಾನು ಹೇಳಾಕತ್ತೀನಿ ನಿಮ್ಗೆ, ಯಾರಿಗೂ ಕೇಳಕ್ಕೆ ಹೋಗ್ಬೇಡಿ. ಇವತ್ತು ಮೊಬೈಲ್ ಒಳಗೆ ಈಗ ಆಲ್ರೆಡಿ ಯಾರು ಯೂಟ್ಯೂಬ್ ಮಾಡಿರಿ ಅವ್ರಿಗಂತೂ ಒಂದು ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಿರ್ತೈತಿ ಯಾವ ಥರ ವಿಡಿಯೋ ಮಾಡ್ಬೇಕು, ಎಡಿಟಿಂಗ್ ಯಾವ ಥರ ಮಾಡ್ಬೇಕು. ನಂದು ಐಫೋನ್ ರೀ ಫಸ್ಟ್ ನಾನು ಯೂಸ್ ಮಾಡೋದು. ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ನಂದೊಂದು ಸಣ್ಣ ಸ್ಯಾಮ್ಸಂಗ್ ಸೆಟ್ ಇತ್ತು. ನಮ್ಮ ಮನೆಯವ್ರ ಬರ್ತಡೇಗೆ ಏನೋ ಕೊಡಿಸಿದ್ರು ನನಗೆ. ನಾನು ಅದ್ರೊಳಗನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ಗೆನ. ನಾನು ಅದ್ರೊಳಗೆ ಬೇರೆ ಆ್ಯಪ್ ಅದಾವ್ರಿ, ಅವ್ನು ಯೂಸ್ ಮಾಡ್ತಿದ್ದೆ. ಆಮೇಲೆ ತಮ್ಮೇಲ್ ಅಂತೂ ನಾನು ಮಾಡತ್ತಿದ್ದಿಲ್ಲ, ನಂಗೆ ತಮ್ಮೇಲ್ ಮಾಡೋಕೆ ಬರ್ತಿದ್ದಿಲ್ಲ. ಆಮೇಲೆ ನನಗೆ ಐಫೋನ್ ಕೊಡಿಸಿದ್ರು. ಆಮೇಲೆ ನಾನು ಕಣ್ಮ ಯೂಸ್ ಮಾಡಕತ್ತೀನಿ ಅದ್ರೊಳಗೆ. ಆಮೇಲೆ iMovie ಎಡಿಟಿಂಗ್ ಆ್ಯಪ್ iMovie ಯೂಸ್ ಮಾಡ್ತೇನೆ ರೀ ನಾನು. ಭಾಳ ಜನ ಕೇಳಿರಿ, iMovie ಯೂಸ್ ಮಾಡ್ತೀನಿ ನಾನು. ನೀವು ಯಾವ್ಯಾವ ಯೂಸ್ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಅಂದ್ರೆ ನಿಮಗೆ ಕಂಫರ್ಟ್ ಆಗು ನೀವು ಯೂಸ್ ಮಾಡಿರಿ. ನನಗೆ ಇವು ಭಾಳ ಈಸಿ ಅನ್ಸಾವು, ಹೆಲ್ಪ್ಫುಲ್ ಆಗ್ಯಾವು. ನಾ ಅವನ್ನ ಯೂಸ್ ಮಾಡಾಕತ್ತೇನೆ ರೀ. ಏನೇನು ನೀವು ಕ್ವಶನ್ಸ್ ಕೇಳಿರಿ, ನಾ ಅದ್ರ ಬಗ್ಗೆ ಆನ್ಸರ್ ಮಾಡಾಕತ್ತೇನೆ ರೀ. ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಕಮೆಂಟ್ಸು ನೋಡೇನ್ರಿ ನಾನು. ಅಂದ್ರೆ 500 ಮೇಲೆ ಕಮೆಂಟ್ಸ್ ಬಂದಾವ ನನಗೆ. ಎಲ್ಲರ ಕಮೆಂಟ್ಸು ಓದೋಕ್ಕಾಗಂಗಿಲ್ಲ. ಜಾಸ್ತಿ ಜನ ಕಂಗ್ರ್ಯಾಚುಲೇಷನ್ಸ್ ಹೇಳಿರಿ ನನಗೆ. ಭಾಳ ಖುಷಿ ಆಯ್ತು ನನಗೆ ಅದನ್ನು ನೋಡಿ. ನಿಮಗೆ ಯಾವುದು ಕಷ್ಟ ಅನಿಸ್ತೈತಿ ಆ ಕ್ವಶನ್ ನನಗೆ ಕೇಳ್ರಿ, ನಾನು ಅದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಅಂದ್ರೆ ಎಡಿಟಿಂಗ್ ಹೆಂಗೆ ಮಾಡೋದು, ಆಮೇಲೆ ಬೇರೆ ಕೇಳ್ರಿ, ತಮ್ಮೇಲ್ ಮಾಡೋದು ಹೆಂಗೆ,
ಆಮೇಲೆ ಡಿಸ್ಕ್ರಿಪ್ಷನ್ ಹಾಕೋದು ಹೆಂಗೆ, ಟೈಟಲ್ ಹಾಕೋದು ಹೆಂಗೆ ಕೇಳ್ರಿ, ನಾನು ಹೇಳ್ತೇನೆ. ಆಮೇಲೆ ಒಂದಿಷ್ಟು ಜನ ಶಾರ್ಟ್ಸಿಂದನೂ ದುಡ್ಡು ಬರುತ್ತನ್ರಿ ಅಂತ ಕೇಳ್ಯಾರ, ಲಾಂಗ್ ವಿಡಿಯೋಯಿಂದ ಬರ್ತನ್ರಿ ಅಂತ ಕೇಳ್ಯಾರ. ಲಾಂಗ್ ವಿಡಿಯೋಯಿಂದನೂ ಬರ್ತ್ರಿ, ಶಾರ್ಟ್ ವಿಡಿಯೋಯಿಂದನೂ ಬರುತ್ತೆ. ಶಾರ್ಟ್ ವಿಡಿಯೋಕ್ಕೆ ಕಡಿಮೆ ಅರ್ನಿಂಗ್ ಐತ್ರಿ, ಲಾಂಗ್ ವಿಡಿಯೋಕ್ಕೆ ಜಾಸ್ತಿ. ಶಾರ್ಟ್ಸ್ ನಾವು ಮಾಡೋದಂದ್ರೆ ಜಾಸ್ತಿ ಸಬ್ಸ್ಕ್ರೈಬರ್ ಬರ್ತಾರ್ರಿ ಶಾರ್ಟ್ಸ್ ಹಾಕೋದ್ರಿಂದ. ಟ್ರೈ ಮಾಡ್ರಿ, ನೀವು ಶಾರ್ಟ್ಸ್ ಹಾಕ್ರಿ, ಸಬ್ಸ್ಕ್ರೈಬರ್ ಬರ್ತಾರೆ. ಅದಕ್ಕೆ ನಾನು ಒಂದಿಷ್ಟು ಪಾಯಿಂಟ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡೇನ್ರಿ, ಯಾವುದನ್ನು ಮರಿಬಾರ್ದು ಹೇಳಬೇಕಾದ್ರೆ ಅಂಥೇಳಿ. ನೀವು ಫಸ್ಟ್ ಯಾರು ಮೊಬೈಲ್ ಒಳಗೆ ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರಿ ಅವ್ರಿಗೊಂದಿಷ್ಟು ನನ್ನ ಸಲಹೆಗಳನ್ನು ಕೊಡ್ತೀನಿ. ಯಾರು ಮಾಡಿರಿ ಅದು ಅವರು ಇವನ್ನ ಅಳವಡಿಸ್ಕೋರಿ ಅಂತ. ಫಸ್ಟ್ ನಿಮ್ಮ ಕಡೆ ಅಂತರೂ ಎಲ್ಲರ ಕಡೆ ಈಗ ಫೋನ್ ಅಂತೂ ಐತ್ರಿ, ನೆಟ್ ಅಂತೂ ಎಲ್ಲರ ಕಡೆನೂ ಇರುತ್ತೆ. 2 GB 3 GB ನೆಟ್ ಅಂತೂ ಇರತೈತಿ. ಫಸ್ಟ್ ಮೊಬೈಲ್ ಅಂತೂ ಎಲ್ಲರೂ ಅಂತ ಇರುತ್ತೆ. ನೀವೇನು ಖರ್ಚು ಮಾಡ್ಬೇಕು ಅಂತೇನಿಲ್ಲ, ಏನು ಒಂದು 50,000 ಕೊಟ್ಟು ಫೋನ್ ತೊಗೋಬೇಕಂತ ಏನಿಲ್ಲ. ಫಸ್ಟ್ ನಿಮ್ಮ ಕಡೆ ಯಾವ ಫೋನ್ ಐತಿ ಆ ಫೋನ ಯೂಸ್ ಮಾಡಿರಿ. ನಿಮ್ಮ ಕಡೆ ಎಷ್ಟು ನೆಟ್ ಐತಿ ಅಷ್ಟು ನೆಟ್ಟನ್ನು ಯೂಸ್ ಮಾಡಿರಿ. ನಾನು ಹಂಗೆ ಮಾಡ್ತಿದ್ನಿ ರೀ ಫಸ್ಟ್. ನನಗೆ ಎಷ್ಟು ನೆಟ್, ನನಗೆ 3 GB 2 GB ಇರ್ತಿತ್ತು ರೀ. ಅಷ್ಟನ್ನು ನಾನು ಏನೂ ಬೇರೆದಕ್ಕೆ ಯೂಸ್ ಮಾಡ್ತಿದ್ದಿಲ್ಲ. ವಿಡಿಯೋ ಅಪ್ಲೋಡ್ ಮಾಡೋಕೆ ಅಷ್ಟನ್ನೇ ಯೂಸ್ ಮಾಡ್ತಿದ್ದೆ. ಅದೇನರ ಸಾಲಿಲ್ಲ ಅಂದ್ರೆ ಮತ್ತೆ ಆಮೇಲೆ 1 GB 2 GB ಹಾಕ್ಕೊತಿದ್ದೆ. ಹಿಂಗೆ ಮಾಡ್ತಿದ್ನಿ ರೀ ನಾನು. ಆದರೆ ಎಕ್ಸ್ಟ್ರಾ ಏನೂ ಖರ್ಚು ಮಾಡಿಲ್ಲ ರೀ ನಾ ಯಾವುದಕ್ಕೂ ಟ್ರೈಪಾಡ್ ತೊಗೊಂಡಿಲ್ಲ, ಏನೂ ಮಾಡಿಲ್ಲ ರೀ. ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆದಮೇಲೆ ನಾನು ಟ್ರೈಪಾಡ್ ತೊಗೊಂಡೇನಿ. ತೋರಿಸ್ತೀನಿ ಒಂದ್ಸತಿ ನಿಮ್ಗೆ ಯಾವ ಥರ ತೊಗೊಂಡೇನಿ ಅಂಥೇಳಿ. ಒಂದು 1,500 ಇಷ್ಟೋ ಕೊಟ್ಟು ತೊಗೊಂಡೇನಿ ನಾನು. ಫಸ್ಟ್ ಒಂದು 100 ರೂಪಾಯಿ 200 ರೂಪಾಯಿ ನಮ್ಮ ಅಂದ್ರೆ ಭಾಳ ಡೆಲಿಕೇಟ್ ಇತ್ತು ರೀ ಅದು. ಅಂಥದ್ದು ಒಂದು ನಮ್ಮ ಸಿಸ್ಟರ್ ತರಿಸ್ಕೊಟ್ಟಿದ್ಲು ನಂಗೆ ಫಸ್ಟ್. ಅದು ಬೇಗನೆ ಹಾಳಾಗ್ಬಿಡ್ತಿ. ನಾನು ಯಾವುದಕ್ಕೂ ಇನ್ವೆಸ್ಟ್ ಮಾಡಿಲ್ಲ ನೋಡಿರಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 1 ರೂಪಾಯಿನೂ ಏನೂ ಇನ್ವೆಸ್ಟ್ ಮಾಡಿಲ್ಲ ನಾನು. ನನಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆದ್ಮ್ಯಾಗನ ಒಂದು ಟ್ರೈಪಾಡ್ ಒಂದು ತೊಗೊಂಡೇನಿ ನೋಡ್ರಿ ಅಷ್ಟೇ. ಆಮೇಲೆ ಮೊಬೈಲ್ ಅಂತೂ ಮನ್ಯಾಗ ಕೊಡಿಸಿದ್ರು ನನಗೆ ಯೂಸ್ ಆಗುವಂಥ ಮೊಬೈಲ ಕೊಡಿಸಿದ್ರು. ಫಸ್ಟ್ ಇದು ಮೊಬೈಲ್ ಫಸ್ಟ್ ಕೊಡಿಸಿದ್ರು ನನಗೆ. ಇದನ್ನು ಅಂದ್ರೆ ನಾನು ಸ್ವಂತಕ್ಕೆ ಯೂಸ್ ಮಾಡ್ತಿದ್ದೆ. ಇದನ್ನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿಂದನೇ ರೀ ಈ ಫೋನ್ ತೊಗೊಂಡೆ. ಐಫೋನ್ ಕೊಡಿಸಿದ್ರು ಮನ್ಯಾಗ. ಆಮೇಲೆ 13 ಮಿನಿ ಕೊಡಿಸಿದ್ರು. ಇದು 8+ ರೀ, ಅದು 13 ಮಿನಿ ನಾ ವಿಡಿಯೋ ಮಾಡಕತ್ತದ್ದು. ಭಾಳ ಚೆನ್ನಾಗಿ ಕ್ವಾಲಿಟಿ ಐತದ, ಚೆನ್ನಾಗಿತ್ತು ರೀ. ಬಟ್ ಇದು ಫೋನ್ ಭಾಳ ಹೆವಿ ಐತಂತ ಮತ್ತೊಂದು ಕೊಟ್ಟು ಕಳಿಸಿದ್ರು ನನಗೆ. ಈ ಥರ ನನ್ನ ಚಾನಲ್ನ ನಾನು ಸ್ಟಾರ್ಟ್ ಮಾಡ್ಕೊಂಡೆ ರೀ. ಏನು ಎಕ್ಸ್ಟ್ರಾ ನಾ ಯಾವುದಕ್ಕೂ ಅಮೌಂಟ್ ಹಾಕಿಲ್ಲ. ನೆಟ್ ಅಂತೂ ಇರತ್ತೈತೆ, ನಿಮಗೆ ಇದನ್ನು ಮಾಡಿರಿ. ಆಮೇಲೆ ಕಂಟಿನ್ಯೂಯಸ್ ನೀವು ಇದ್ರೊಳಗೆ ಎಷ್ಟು ನೀವು ಕೆಲಸ ಮಾಡ್ಕೊತ ಹೋಗ್ತೀರಿ ನೋಡ್ರಿ, ಅಷ್ಟು ನಮಗೆ ನಾಲೆಜ್ ಬರುತ್ತೆ. ಹೆಂಗೆ ಅದ್ರೊಳಗೆ ಇನ್ವಾಲ್ವ್ ಆಗ್ತೀವಿ ಪ್ರತಿದಿನವೂ ಒಂದೊಂದು ವಿಷಯಗಳನ್ನು ನಾವು ಅದರಿಂದ ತಿಳ್ಕೊತ ಹೋಗ್ತೀವಿ. ನನಗೂ ಫಸ್ಟ್ ಏನೂ ಬರ್ತಿರ್ಲಿಲ್ಲ ರೀ, ಇದ್ರ ಬಗ್ಗೆ ಏನೂ ಗುರ್ತೇ ಇರಲಿಲ್ಲ. ನಾನು ನೋಡಿನ ಇನ್ನೊಬ್ರಿಗೆ ನೋಡಿ ಆಮೇಲೆ ಸರ್ಚ್ ಮಾಡಿ ನೋಡಿದ್ನಿ ರೀ. ನನಗೇನು ವಿಡಿಯೋಸ್ ಬೇಕು ಸರ್ಚ್ ಮಾಡೇ ನೋಡಿ ಕಲ್ಕೊಂಡು. ನಮ್ಮ ಬ್ರದರ್ ಹೇಳಿದ್ರು ಹಿಂಗೆ ಎಲ್ಲನೂ ಬೇರೆದವರಿಂದ ನಮಗೆ ಎಷ್ಟು ನಾಲೆಜ್ ಐತಂದ್ರು, ನಾವು ಸಾಯೋವರೆಗೂ ಎಷ್ಟು ನಾಲೆಜ್ ಐತಂದ್ರು ನಾವು ಪ್ರತಿದಿನ ಒಂದೊಂದು ಹೊಸದನ್ನು ಕಲ್ಕೊತ ಹೋಗ್ತೇವ್ರಿ. ನನ್ನ ಈ 3 ವರ್ಷದ ಶ್ರಮದ ಪ್ರತಿಫಲ ರೀ ಇದೆ. ನನಗೇನೆ ಇವತ್ತು ವಿಡಿಯೋ ಮಾಡಿದ್ರೆ ನಾಳೆ ದುಡ್ಡು ಬರಲಿಲ್ಲ ರೀ. ಭಾಳ ಅಂದ್ರೆ ಭಾಳ ಕಷ್ಟಪಟ್ಟೇನಿ. ಮನೆಯಲ್ಲಿರೋ ಇಷ್ಟು ಕೆಲಸ ಮಾಡಿಕೊಂಡು ರಾತ್ರಿ ಒಂದೊಂದು ಸತಿ ಸರಿಯಾಗಿ ನೆಟ್ ಬರ್ತಿರ್ಲಿಲ್ಲ. 1 ಗಂಟೆ 2 ಗಂಟೆವರೆಗೂ ನಾನು ಎಡಿಟಿಂಗ್ ಮುಗಿಸಿ ಸ್ಟಾರ್ಟಿಂಗ್ ಕಲಿಬೇಕನ್ನೋ ಉತ್ಸಾಹ ಭಾಳ ಇತ್ತು ರೀ ನನಗೆ. ಇದನ್ನು ಬಿಡಬಾರ್ದು, ಇದನ್ನು ಒಂದವರು ಮಾಡಾಕತ್ತೀನಿ ಅಂದ್ಮ್ಯಾಗ ಇದನ್ನಾಗೋ ನಾ ಸಕ್ಸಸ್ ಪಡ್ಕೊಳ್ಬೇಕನ್ನೋದು ಒಂದು ಹಠ ಇತ್ತು ನನ್ನ ಹತ್ರ. ಅದನ್ನು ಮಾಡಿಕೊಂಡೆ. ಒಂದಿಷ್ಟು ಜನಕ್ಕೆ ತಲೆಯಾಗಿರ್ತೈತೆ ರೀ ಅದು, ಏನು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು, ಮನ್ಯಾಗ ಕುಂತು ಆರಾಮ್ ಯೂಟ್ಯೂಬರ್ಸ್ ದುಡ್ಡು ತೊಗೊಂತಾರ ಅಂತ ತಲೆಯಾಗಿರುತ್ತೆ. ಬಟ್ ನಿಮ್ಮಂಥವ್ರಿಗೆ ಒಂದು ಮಾತನ್ನು ಹೇಳ್ತೀನಿ ನಾನು, ನೀವು ಒಂದು ವಿಡಿಯೋ ಮಾಡಿರಿ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅದಕ್ಕೆಲ್ಲ ತಮ್ಮೇಲೆ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿರಿ. ಅವಾಗ ಅದ್ರ ಶ್ರಮ ಗೊತ್ತಾಗುತ್ತೆ. ಆಮೇಲೆ ಬಟ್ ವಿಡಿಯೋ ಮಾಡುವಾಗ ಅದ್ರ ಶ್ರಮ ಗೊತ್ತಾಗುತ್ತೆ ರೀ. ಫಸ್ಟ್ ನಾವು ವಿಡಿಯೋ ಮಾಡುವಾಗ ಗೊತ್ತಾಗತ್ತೆ ನಿಮ್ಗೆ. ಮಾತಾಡ್ಬೇಕಾದ್ರೆ ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು. ಇಂಥ ಜನ ಭಾಳ ಅದಾರ ರೀ, ಅದಕ್ಕೋಸ್ಕರ ಹೇಳಕತ್ತೇನೆ. ನಿಮಗೂ ಬಂದಿರ್ತಾವೆ ಇಂಥ ಕಮೆಂಟ್ಸ್. ಅದಕ್ಕೆ ಹೇಳಕತ್ತೇನೆ, ಆರಾಮ್ಸಿ ಏನು ಇವ್ರದ್ದು ಕೆಲಸ, ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು, ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂತಿರ್ತಾರೆ. ಅಂಥವ್ರಿಗೆ ಹಿಂಗೆ ಹೇಳ್ರಿ ಒಂದು ಆನ್ಸರ್. ಅಂದ್ರೆ ಅವ್ರು ಮಾಡಕ್ಕೆ ಹಚ್ಚಿರಿ ಅಂದ್ರೆ ಗೊತ್ತಾಗತ್ತೆ ಅವ್ರಿಗೆ ಅದ್ರ ಶ್ರಮ ಏನೈತೆ ಅಂತ. ಯಾವುದನ್ನು ಸುಲಭವಾಗಿ ಜೀವನದೊಳಗೆ ಯಾವುದೂ ಸಿಗುದಿಲ್ಲ ರೀ.
ನಾವು ಎಷ್ಟು ಅದ್ರೊಳಗೆ ಕಷ್ಟಪಡ್ತೇವಿ ಅದರ ಪ್ರತಿಫಲ ಸಿಗ್ತದಂತ ನನಗೆ ಅನುಭವ ಆಗೈತಿದೆ. ಯಾವುದೂ ಸುಲಭವಾಗಿ ಸಿಗುವುದಿಲ್ಲ. ಎಲ್ಲೋ ಸುಲಭವಾಗಿ ಸಿಕ್ಕರು ಅದು ಹೆಂಗೋ ಬಂದದ್ದು ಹೆಂಗೋ ಹೋಗ್ತದೆ ಅಂತಾರಲ್ರಿ, ಅದು 100% ಕರೆಕ್ಟ್ ಐತಿ. ಕಷ್ಟಪಟ್ರೆ ಎಲ್ಲ ಸಕ್ಸಸ್ ಸಿಗ್ತತ್ರಿ, ಒಂದಿಲ್ ಒಂದ್ ದಿವ್ಸ ಎಲ್ಲರಿಗೂ ಸಿಗ್ತತಿ. ನಾ ಆಲ್ ಯೂಟ್ಯೂಬರ್ಸ್ ಹೇಳ್ತೇನೆ, ಶ್ರಮ ಪಟ್ಟು ಎಲ್ಲರೂ ಮಾಡ್ರಿ, ಒಂದಿಲ್ ಒಂದಿನ ನಿಮಗೂ ಸಕ್ಸಸ್ ಸಿಗ್ತತಿ. ಫಸ್ಟ್ ನಾನು ನಿಮ್ಮಂತ ಯೂಟ್ಯೂಬರ್ ರೀ, ಅದ್ರೊಳಗೆ ಕಂಟಿನ್ಯೂಸ್ ಒಂದ್ ಸ್ವಲ್ಪ ಇನ್ವಾಲ್ವ್ ಹಾಕೊಂತ ಹೋದೆ. ಆದ್ರೂ ನಾ ಭಾಳ ವಿಡಿಯೋಸ್ ಹಾಕಿಲ್ಲ. 3 ವರ್ಷದ ಶ್ರಮ ಐತಿ ಇದ್ರೊಳಗೆ. ಇಷ್ಟೊತ್ತಿಗೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ ನೋಡಿದ್ರಿ ಇವಾಗ ಇಷ್ಟೊತ್ತಿಗೆ ಎಲ್ಲೋ ಇರ್ಬೇಕಾಗಿತ್ತು ಚಾನಲ್. ನನಗಿಂತ ಆಮೇಲೆ ಚಾನಲ್ ಸ್ಟಾರ್ಟ್ ಮಾಡಿದೆವರು ಭಾಳ ಜನ 1 ಲಕ್ಷ ಸಬ್ಸ್ಕ್ರೈಬರ್ ಮಟನೂ ಅದಾರ್ರಿ, ನೋಡೇನಿ ನಾನು. ಈಗ 1-2 ವರ್ಷದ ಹಿಂದೆ ಮಾಡಿದೆವರು. ಬಟ್ ಅದ್ರೊಳಗೆ ಖುಷಿ ಕಾಣ್ಬೇಕು ನಾವು ಅಷ್ಟ. ಅವ್ರು ಶ್ರಮ ಪಟ್ಟಾರ, ಅವ್ರು ಸಿಕ್ಕದ್ ಫಲ. ನಾವು ಶ್ರಮ ಪಟ್ಟಿಲ್ಲ, ನಮ್ಗೆ ಸಿಕ್ಕಿಲ್ಲ. ಅವ್ರು ಹಾರ್ಡ್ ವರ್ಕ್ ಮಾಡ್ಯಾರ, ಅವ್ರಿಗೆ ಸಿಕ್ಕತಿ. ನಾವು ಅಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ, ನಮ್ಗೆ ಸಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಕೆಲಸ ಯಾವ ಥರ ಇರುತ್ತೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಿ ಮಾಡ್ಬೇಕಾಗತ್ತೆ ಒಂದು ಸ್ವಲ್ಪ. ಈಗ ನನ್ನ ಮನೆ ರೈತಾಪಿ ಕುಟುಂಬ, ನಾನು ಎಲ್ಲರನ್ನೂ ನೋಡಿಕೊಂಡು ಎಲ್ಲರನ್ನೂ ಮಾಡಿನೇ ಮಾಡ್ಬೇಕ್ರಿ. ಎಲ್ಲಾನು ಕೆಲಸ ಕೈ ಬಿಟ್ಟು ಇದನ್ನೊಂದ ನನಗೆ ಮಾಡಕ್ಕೆ ಹಾಕಿರ್ಲಿಲ್ಲ. ಅದಕ್ಕೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡೀನಿ ನಾನು. ಆಮೇಲೆ ಒಂದು ಮೇನ್ ಪಾಯಿಂಟ್ ಏನು ಹೇಳ್ತೇನೆ ರೀ, ಯಾರು ಸ್ಟಾರ್ಟಿಂಗ್ ಮಾಡುತ್ತಲೇ ಪೂರ್ತಿ ಇದ ಕೆಲ್ಸಕ್ಕೆ ನಿಲ್ಬೇಡ್ರಿ. ಸೈಡ್ ಒಂದು ಏನೋ ನಿಮ್ಮ ಹಾಬಿ ಅನ್ಕೊಂಡು ಮಾಡ್ರಿ ಇದನ್ನ. ಏನೋ ನಾನು ಟೈಮ್ ಪಾಸಿಗೆ ಮಾಡಾಕತ್ತೇನಂತ ಮಾಡ್ಕೋರಿ, ಪಾರ್ಟ್ ಟೈಮ್ ಜಾಬ್ ಅಂತಾರ ಮಾಡ್ಕೋರಿ. ಆದ್ರೆ ಇದನ್ನ ಪ್ರೊಫೆಷನ್ ಆಗಿ ಸ್ಟಾರ್ಟಿಂಗ್ ಯಾರು ತಗೋಬೇಡ್ರಿ. ನಮ್ಗೆ ಮೊನೋಟೇಷನ್ ಆನ್ ಆಗಿ ಪೇಮೆಂಟ್ ಬರುವವರೆಗೂ ಇದನ್ನ ಯಾರು ಅದಕ್ಕೋಸ್ಕರನ ಇಡೀ ದಿನ ಮೀಸಲಿಡ್ಬೇಡ್ರಿ. ಅಷ್ಟ 2-3 ತಾಸು ಅಷ್ಟ ಟೈಮ್ ಕೊಡ್ರಿ. ಮಾರ್ನಿಂಗ್ ನೀವೇನು ಕೆಲಸ ಮಾಡಿದ್ರೆ ಅಷ್ಟು ವಿಡಿಯೋ ಮಾಡ್ಕೊಂಡು ಇಟ್ಕೋರಿ. ನಿಮ್ಮ ಮನೆಯೊಳಗಿನ ಎಲ್ಲಾ ಕೆಲಸ ಮುಗಿಸ್ಕೋರಿ. ಏನೋ ನಿಮ್ದು ನನ್ನ ಥರ ಇದ್ರೆ ಹೇಳ್ತೀನಿ, ಅಗ್ರಿಕಲ್ಚರ್ದೊಳಗೆ ಏನಿರುತ್ತೆ ಅದನ್ನೆಲ್ಲ ನಿಮ್ಮ ಕೆಲಸ ನೀವು ಮುಗಿಸ್ಕೋರಿ. ಮನಿ, ಗಂಡ, ಮಕ್ಳು ಮೊದ್ಲೇಕ್ ನಮ್ಗೆ ಅದು ಮೇನ್ ಇಂಪಾರ್ಟೆಂಟ್. ಅದನ್ನೆಲ್ಲ ಮುಗಿಸ್ಕೊಂಡು ನೀವು ಈವ್ನಿಂಗ್ ಮಲ್ಕೊಳ್ಳೋ ಟೈಮಿಗರ ಆಗಲಿ, ಅಥವಾ ಮಕ್ಳು ಸ್ಕೂಲಿಗೆ ಹೋದಾಗರ ಮಧ್ಯಾಹ್ನರ ಆಗಲಿ, ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇಟ್ಕೋರಿ. ತಮ್ಮೇಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಿಮಗೆ ಯಾವಾಗ ಬೇಕು ಅವಾಗ ಪಬ್ಲಿಷ್ ಮಾಡ್ರಿ. ಸ್ಟಾರ್ಟಿಂಗ್ ನಾವು ಅದಕ್ಕೋಸ್ಕರನ ಎಲ್ಲ ಕೆಲಸ ಬಿಟ್ಟು ಅದನ್ನ ಮಾಡಕ್ಕೆ ನಿಂತ್ರೆ, ಯಾಕಂದ್ರೆ ಅದರಿಂದ ನಮ್ಗೆ ಅರ್ನಿಂಗ್ ಬರ್ತಿರಂಗಿಲ್ಲ. ನಮಗೆ ನಮ್ಮ ಫ್ಯಾಮಿಲಿಯನ್ನು ನೋಡಿಕೊಂಡು ನಾವು ಅದನ್ನು ಮಾಡ್ಬೇಕಾಕತಿ. ಅದಕ್ಕೋಸ್ಕರ ಹೇಳಕತ್ತೀನಿ. ಇದು ನಿಮ್ಗೆ ಹೆಂಗೆ ಅನುಕೂಲ ಆಕತಿ ಹಂಗೆ ಮಾಡ್ಕೋರಿ. ಸ್ಪೀಕರ್ನು ನಾನು ಇವಾಗ ತೊಗೊಂಡೇನ್ರಿ. ಮೊದ್ಲು ಸ್ಪೀಕರ್ ಇರ್ಲಿಲ್ಲ. ನಾನು ಮೊದ್ಲಿನೂ ಎಲ್ಲ ಹಳೆ ವಿಡಿಯೋಸ್ ನೋಡ್ರಿ, ಏನು ಹಂಗೆ ಡೈರೆಕ್ಟಾಗಿ ಮಾತಾಡೇನಿ ನಾನು. ಸ್ಪೀಕರ್ ಏನು ತೊಗೊಂಡಿರ್ಲಿಲ್ಲ ನಾನು, ಆಮೇಲೆ ತೊಗೊಂಡ್ವಿ. ಆಮೇಲೆ ವಿಡಿಯೋಸ್ ಮಾಡುವವ್ರಿಗೆ ಹೇಳ್ತೀನಿ ನಾನು, ನೀವು ಮುಖ ತೋರಿಸಿ ಮಾಡ್ತಿರೋ, ಆಮೇಲೆ ಮುಖ ತೋರಿಸದೇ ಇರೋ ಮಾಡ್ತಿರೋ, ಅಥವಾ ಮಾತಾಡ್ತಿರೋ, ಅಥವಾ ಮ್ಯೂಸಿಕ್ ಕೊಡ್ತಿರೋ, ಅದನ್ನು ಫಸ್ಟ್ ಡಿಸಿಷನ್ ಮಾಡ್ರಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರು ನೀವು ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊರಿ. ನಾ ಹೇಳೋ ಪಾಯಿಂಟ್ಸನ್ನು ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊರಿ. ಆ ಥರ ಅಂದ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದೆಲ್ಲ ಪ್ರಿಪೇರ್ ಆಗಿರ್ಬೇಕು. ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಇಷ್ಟು ಪ್ರಿಪೇರ್ ಆಗಿರ್ಬೇಕು. ನಾನು ಆಲ್ರೆಡಿ ಆ ಥರ ಪ್ರಿಪೇರ್ ಆಗಿಂದನೇ ಚಾನಲ್ ಸ್ಟಾರ್ಟ್ ಮಾಡಿಸ್ಕೊಂಡೆ. ನೀವು ಆ ಥರ ಪ್ರಿಪೇರ್ ಅಲ್ಲ, ಒಂದು ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೊಂಡೀನಿ. ನೀವು ಯಾವ ವ್ಲಾಗನ್ನ ಮಾಡ್ತೀನಂತ ಮೊದಲು ಆರಿಸಿಟ್ಕೋರಿ. ಈಗ ಬಾಯ್ಸ್ ಮಾಡೋ ಕೆಲಸ ಹೇಳತ್ತೀನಿ. ಯಾಕಂದ್ರೆ ಅವರು ಫ್ರೆಂಡ್ಸ್ ಜೊತೆ ಭಾಳ ಟ್ರಿಪ್ ಹೋಗ್ತಿರ್ತಾರೆ. ಬಾಯ್ಸ್ ಜಾಬ್ ಮಾಡ್ತಿರ್ತಾರಲ್ಲ, ಆಫೀಸ್ನಿಂದ ಹೋಗ್ತಿರ್ತಾರ. ಕಾಲೇಜ್ ಮಕ್ಳಿಗೆ ಏನು ಹೇಳಂಗಿಲ್ಲ ನಾವು, ಓದೋ ಕಡೆ ಇಂಪಾರ್ಟೆಂಟ್ ಕೊಡ್ರಿ ಫಸ್ಟ್. ಆಮೇಲೆ ಐತಿ ದುಡಿದು. ಆಮೇಲೆ ಅವ್ರಿಗೆ ಟ್ರಾವೆಲಿಂಗ್ ಬ್ಲಾಗ್, ನೀವು ಎಲ್ಲಿ ಹೋಗ್ತೀರಿ ಅಲ್ಲಿವೆಲ್ಲ ವಿಡಿಯೋ ಶೂಟ್ ಮಾಡ್ಕೊಂಬರ್ರಿ. ಒಳ್ಳೆ ಮ್ಯೂಸಿಕ್ ಕೊಟ್ಟು ಹಾಕ್ರಿ. ಅಥವಾ ನೀವು ಡೈರೆಕ್ಟಾಗಿ ಮಾತಾಡ್ತೀನಿ ಅಂದ್ರೆ ಸ್ಪೀಕರ್ ಹಾಕೊಂಡು ಮಾತಾಡ್ರಿ. ಇಲ್ಲ ಅಂದ್ರೆ ಹಂಗೇನು ಆಮೇಲೆ ಬಂದು ವಾಯ್ಸ್ ಓವರ್ ಮನ್ಯಾಗ ಕೊಡ್ಬೋದ್ರಿ ನಾವು. ಆಮೇಲೆ ಫುಡ್ ವ್ಲಾಗ್, ಈಗ ಬಾಯ್ಸ್ನು ಹೊರಗೂ ಹೋಗಿ ಒಳ್ಳೆ ಎಲ್ಲರೂ ಭಾಳ ಫೇಮಸ್ ರೀ ನಮ್ಮ ಗದಗ. ಈಗ ಬದ್ನಿಕಾಯಿ ಬಜ್ಜಿ ಅಂದ್ರೆ ಭಾಳ ಫೇಮಸ್ ನಮ್ಮ ಕಡೆ. ಅಂಥವು ವಿಡಿಯೋಸ್ ಮಾಡ್ಬೇಕ್ರಿ ಬಾಯ್ಸಿಗೂ ಅಂಥವು. ನಾವು ಹುಡುಗಿಯರ ಹೊರಗೆ ಹೋಗಿ ಮಾಡೋದಂದ್ರೆ ಒಂದು ಸ್ವಲ್ಪ ಕಷ್ಟ ಅನಿಸ್ತತಿ. ಮನೆಯಂದೆಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಮಾಡ್ಕೊಂಡು ಎಲ್ಲ ಹೋಗೋದಂದ್ರೆ ನಮಗೆ ಕಷ್ಟ ಆಗ್ತತಿ. ಹೋಗಾಕ ಮಾಡ್ಬೋದ್ರಿ, ಆದ್ರೆ ಬಟ್ ಬಾಯ್ಸಿಗೆ ಹೊಂತತಿದೆ. ಆಮೇಲೆ ದೇವಸ್ಥಾನದ ವ್ಲಾಗ್, ಒಳ್ಳೆ ದೇವಸ್ಥಾನ. ಈಗ ನಮ್ಮ ಗದಗ ತುಂಬಾ ಮಠಗಳದಾವು. ಹುಬ್ಬಳ್ಳಿ ಒಳಗ ಸಿದ್ದಾರೂಢ ಮಠ ಐತಿ. ಈ ತರ ಶಿವಾನಂದ ಅಜ್ಜ ಅವ್ರ ಮಠ ಐತಿ ಗದಗ ಒಳಗ. ಮತ್ತು
ವೀರನಾರಾಯಣ ದೇವಸ್ಥಾನ ಐತಿ, ಸಾಯಿಬಾಬಾನ ದೇವಸ್ಥಾನ ಐತಿ, ಭಾಳ ಅದಾವ್ರಿ, ಭಾಳ ಫೇಮಸ್ ಅದಾವಲ್ಲಿ. ವೀರನಾರಾಯಣ ದೇವಸ್ಥಾನ ಅದು ಭಾಳ ಹಳೆ ಕಾಲದ ದೇವಸ್ಥಾನ ಐತಿ. ಅಂಥವೆಲ್ಲ ನಾನು ಎಕ್ಸಾಂಪಲ್ ಕೊಡಾತೇನೆ. ನಿಮ್ಮ ಹತ್ರ ಯಾವ ಥರ ಅದಾವ ಆ ಥರ ಮಾಡ್ರಿ ನೀವು. ಆಮೇಲೆ ಮನ್ಯಾಗ ಕುಂತು ಏನು ಮಾಡು ಅದಾವು, ನಿಮಗೆ ಯಾವ ಟ್ಯಾಲೆಂಟ್ ಐತಿ ಅದನ್ನ ಮಾಡ್ರಿ. ಆಮೇಲೆ ಹಳ್ಳಿಯೊಳಗೆ ಯಾರು ಅದೀರಿ ಅವರು ಬಾಯ್ಸ್, ಈಗ ನೋಡ್ರಿ ಒಂದಿಷ್ಟು ಚಾನಲ್ ಅದಾವ ನೋಡಿ, ನನ್ನ ಬಾಯ್ಸ್ ಹಳ್ಳಿ ವಾತಾವರಣದೊಳಗೆ ಹೊಲದ ಕಡೆ ಹೋಗಿ ಫುಡ್ ಮಾಡ್ತಾರ್ರಿ. ಒಂದೆರಡು ಚಾನಲ್ ನೋಡೇನಿ ನಾನು, ತೆಲುಗು ಒಂದೈತಿ, ಕನ್ನಡದೊಳಗೆ ಮತ್ತೊಂದು ಮಾಡ್ಯಾರ. ಇಷ್ಟು ಹೆವಿ ರಿಚ್ ಬರ್ತಾವ್ರಿ, ಅದಕ್ಕೆ ಅಷ್ಟು ಹೆವಿ ವ್ಯೂಸ್ ಬರತ್ತಾವು, ಚೆನ್ನಾಗಿ ಬರ್ತಾವು. ಬಾಯ್ಸ್ ಇವ್ ಥರನೂ ಮಾಡ್ಬೋದು ನೋಡ್ರಿ. ಫಸ್ಟ್ ಏನು ನಮ್ಮ ಮೈಂಡ್ ಸೆಟ್ಟನ್ನು ಸೆಟ್ ಮಾಡ್ಕೋಬೇಕ್ರಿ ನಾವು. ಯಾರು ಏನು ಅನ್ಕೊಂತಾರೋ, ಯಾರು ಏನಿಲ್ಲೋ ಅದನ್ನ ತಲೆಯಾಗಿಂದ ಮೊದಲು ತೆಗೆದು ಹಾಕಿಬಿಡ್ರಿ. ತೆಗೆದು ಹಾಕಿ ನಿಮ್ಮ ಮೈಂಡ್ ಸೆಟ್ನ ಕರೆಕ್ಟ್ ಮಾಡ್ಕೊಂಡು ಮಾಡಕ್ಕೆ ಸ್ಟಾರ್ಟ್ ಮಾಡಿರಿ. ಆಮೇಲೆ ಈಗ ಮನೆಯಲ್ಲಿರುವ ಹೆಣ್ಮಕ್ಳಿಗೆ ಹೇಳತ್ತೀನಿ, ಹೆಲ್ತ್ ಟಿಪ್ಸ್ ಕೊಡ್ಬೋದು ನೀವು. ಅದನ್ನ ಎಲ್ಲರಿಗೂ ಸಜೆಷನ್ ಮಾಡಂಗಿಲ್ಲ. ಯಾರಿಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತೈತಿ ಅವ್ರಷ್ಟನ್ನು ಮಾಡ್ರಿ ಇದನ್ನು. ಯಾಕಂದ್ರೆ ಒಬ್ಬರ ಜೀವದ ಜೊತೆ ನಾವು ಇದನ್ನ ಮಾಡೋದು ಸರಿಯಲ್ಲ. ಹೆಲ್ತ್ ಟಿಪ್ಸ್ ಅಂದ್ರೆ ಈಗ ಸ್ಕಿನ್ ಬಗ್ಗೆ ಆತ, ಆರೋಗ್ಯದ ಬಗ್ಗೆ, BP ಶುಗರ್ ಬಗ್ಗೆ ಇಂಥವೆಲ್ಲ ಒಂದಿಷ್ಟು ಮನೆಮದ್ದುಗಳನ್ನ ಮಾಡ್ತಿರ್ತಾರ. ಅವು ಒಳ್ಳೆ ವ್ಯೂಸ್ ಬರ್ತಾವ್ರಿ ಅದ್ರೊಳಗೆ. ಅದನ್ನ ಮಾಡ್ಬೋದು. ಬ್ಯೂಟಿ ಟಿಪ್ಸ್ ಅವ್ನು ಮಾಡ್ಬೋದು. ನೀವು ಚೆನ್ನಾಗಿ ನಿಮ್ಮ ಹೇರ್ಸ್ ಇದ್ವು ಅಂದ್ರೆ ಅದ್ರ ಬಗ್ಗೆ ಹೇಳ್ಬೋದು. ನಿಮ್ಮ ಸ್ಕಿನ್ನ ಗ್ಲೋ ಯಾವ ಥರ ಮನ್ಯಾಗ ಮನೆ ಮದ್ದಿಂದ ಯಾವ ಥರ ಮಾಡ್ಕೋಬೋದು ಅದನ್ನ ನೀವು ಮಾಡ್ಬೋದು. ನಿಮಗೆ ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನಷ್ಟ ನೀವು ಕೈಗೆ ಹಚ್ಕೊಂಡು ತೋರಿಸ್ಕೊಂಡು ವಾಯ್ಸ್ ಓವರ್ ಕೊಟ್ಟು ಮಾಡ್ಬೋದ್ರಿ. ಯಾರಿಗೆ ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ ಅವ್ರು ಮಾಡ್ಬೋದು. ಆಮೇಲೆ ಗಾರ್ಡನಿಂಗ್, ಈಗ ಏನೋ ಒಂದು ಪುದೀನ ನಾನು ಒಂದು ವಿಡಿಯೋಸ್ ನೋಡಿದ್ದೆ, ನನಗೆ ಅದು ಭಾಳ ಯೂಸ್ಫುಲ್ ಆತ. ನಾ ಪುದೀನ ಅಂದ್ರೆ ಮಾರ್ಕೆಟ್ ಒಳಗೆ ಪುದೀನ ತಂದಿದ್ರಿ ನಮ್ಮ ಮನ್ಯಾಗ. ಅದನ್ನ ಪೂರ್ತಿ ಎಲ್ಲ ನಾನು ತಪ್ಪಲ ಎಲ್ಲ ಬಿಡಿಸ್ಕೊಂಡು ಅವ್ನ ಗ್ಲಾಸ್ನಾಗ ಇಟ್ನಿರಿ ಒಂದು 10 ಕಡ್ಡಿ. ಅವು 2-3 ದಿವಸ ಆದ್ಮ್ಯಾಗ ಒಂದು ಸ್ವಲ್ಪ ಚಿಗುರು ಬಂದು ಅವನ್ನ ಹೋಗಿ ಒಂದು ಬುಟ್ಟಿ ಒಳಗೆ ಹಚ್ಚಿದೆ. ಚೆನ್ನಾಗಿ ಗ್ರೋ ಆದ್ರಿ, ಚೆನ್ನಾಗಿ ಹತ್ತಿದ್ವು ಅವು. ಇಂಥವೆಲ್ಲ ಮಾಡಿ ತೋರಿಸ್ರಿ, ಅವು ಚಲೋ ವ್ಯೂಸ್ ಬರ್ತಾವ. ಆಮೇಲೆ ಒಂದು ಸಣ್ಣ ಗಿಡ ಹಚ್ಚಿದ್ರಿ ಅಂದ್ರೆ ಅದು ಯಾವ ಥರ ಬೆಳಿತೈತಿ ಅದನ್ನ ಪೂರ್ತಿ ವಿಡಿಯೋಸ್ ಮಾಡ್ಕೊರಿ. ಈಗ ಒಂದು ಮೆಣಸಿನ ಗಿಡ, ಒಂದು ಮೆಣಸಿನ ಬೀಜ ಹಾಕಿದ್ರಿ, ಅದು ಫಸ್ಟ್ ಹಾಕುವಾಗ ತೋರಿಸ್ಬೇಕು. ಒಳ್ಳೆ ಅದು 6 days ಏನೋ 8 days ಹೇಳ್ತದ ಮೇಲೆ ಅದನ್ನೆಲ್ಲ ತೋರಿಸು. ಅಂದ್ರೆ ಕಂಟಿನ್ಯೂ ಅದನ್ನ ವಿಡಿಯೋ ಮಾಡ್ಕೊಂತ ಇರ್ಬೇಕು ನೀವು 1 month ಅದು ಹೆಂಗ್ ಗ್ರೋ ಆಕತಿ, ಅದು ಹೆಂಗ್ ಹೂ ಬಿಡುತ್ತೆ, ಅಂಥವೆಲ್ಲನೂ ಭಾಳ ಚೆನ್ನಾಗಿ. ಆದ್ರೆ ಟೈಮ್ ಭಾಳ ತೊಗೊಂತೈತ್ರಿ ಇದು. ಅವ್ನು ವಿಡಿಯೋಸ್ ಎಲ್ಲ ಕಾಯ್ಕೊಂಡು ಇಟ್ಕೋಬೇಕು ನಾವು ಮೊಬೈಲ್ ಒಳಗೆ. ಅಂಥವು ಚಲೋ ಇದಾಗ್ತವೆ. ಫಾಸ್ಟಾಗಿ ಫಾಲ್ ಹಾಕೋದು ಹೆಂಗೆ, ಚೂಡಿದಾರ ಹೊಲಿಯೋದು, ಬ್ಯಾಗ್, ಈಗ ವೇಸ್ಟ್ ಬಟ್ಟೆಯಿಂದ ಬ್ಯಾಗ್ ಹೊಲಿಯೋದು, ಮ್ಯಾಟ್ ಹೊಲಿಯೋದು, ಇಂಥವು ವಿಡಿಯೋಸ್ ಅಂತೂ ಭಾಳ ಜನ. ಆಮೇಲೆ ಸಣ್ಣ ಗೊಂಬೆಗಳಿಗೆ ಡೆಕೋರೇಷನ್ ಮಾಡಕ್ಕೆ ಚಿಕ್ಕ ಬಟ್ಟೆಗಳು ಉಳಿದಿರ್ತಾವೆ, ಅದರಿಂದ ಗೊಂಬೆಗಳನ್ನೇ ಹೆಂಗೆ ಮಾಡೋದು. ನೀವು ಮುಖ ತೋರಿಸೋ ಅವಶ್ಯಕತೆನೂ ಇಲ್ಲ, ಏನೂ ಇಲ್ಲ. ವಿಡಿಯೋಸ್ ಮಾಡ್ಬೇಕು, ಆಮೇಲೆ ವಾಯ್ಸ್ ಓವರ್ ಕೊಡ್ಬೇಕು. ಯಾವ ಥರ ಮಾಡಿದ್ವಿ ಯಾವುದು ಮಾಡೋಕ್ಕಾಗಲಿಕ್ಕಂದ್ರೆ ಅದ್ರೊಳಗೆ ನಮಗೆ ಬರೆಯಾಕೂ ಇದು ಇರ್ತೈತ್ರಿ, ಬರ್ದೂ ಮಾಡ್ಬೋದು ಅಥವಾ ಮ್ಯೂಸಿಕ್ ಕೊಡ್ಬೋದು. ಆಮೇಲೆ ಎಷ್ಟು ಇಂಚ್ ಅರ್ಬಿ ತೊಗೊಂಡ್ರಿ ಅಂತ ಅದ್ರೊಳಗೆ ಪಾಯಿಂಟ್ಸ್ ಬರಿಬೋದು ನಾವು ವಿಡಿಯೋದೊಳಗೆ. ಆ ಥರನೂ ಮಾಡ್ಬೋದು. ಜಾಸ್ತಿ ಜನ ಈಗ ನನಗೆ ಇನ್ಫಾರ್ಮೇಷನ್ ಬೇಕಾಗೈತ್ರಿ, 50% ಜನ ಇನ್ಫಾರ್ಮೇಷನಿಗೆ ನೋಡ್ತಾರೆ. ಇನ್ನು 50% ಜನ ಈಗ ಜಾಬ್ ಮಾಡಿ ಬರೋರಿಗೆ ಅವ್ರಿಗೆ ಸಮಯ ಇರಂಗಿಲ್ಲ, ಮೈಂಡನ್ನು ರಿಫ್ರೆಶ್ಮೆಂಟ್ ಇಟ್ಕೋಬೇಕು ಅಂಥವ್ರು ಒಂದಿಷ್ಟು ವಿಡಿಯೋ ನೋಡ್ತಿರ್ತಾರೆ. ಈ ಫುಡ್ ನಾವು ಹೋಗಿ ಅಲ್ಲಿ ತಿನ್ನಕ್ಕೆ ಹಾಕಿರಂಗಿಲ್ಲ, ಅವ್ರು ಹೆಂಗೆ ಮಾಡ್ತಾರಂತ ನೋಡ್ತಿರ್ತಾರೆ. ದೇವಸ್ಥಾನಗಳನ್ನು ಅವ್ರಿಗೆ ಪ್ರತಿನಿತ್ಯ ಅಲ್ಲಿ ಹೋಗಕ್ಕೆ ಹೋಗೋದಿಲ್ಲ, ನೋಡಕ್ಕೆ ಹೋಗೋದಿಲ್ಲ. ಅವ್ರು ತಮ್ಮ ಮೈಂಡನ್ನು ರಿಫ್ರೆಶ್ಮೆಂಟ್ ಇಟ್ಕೊಳ್ಳೋಕ್ಕೋಸ್ಕರ ಮೊಬೈಲ್ ತೆಗ್ದಂದ್ರೆ ಯೂಟ್ಯೂಬ್ ನೋಡ್ಕೊತ ಹೊಂಟ್ರಂದ್ರೆ ಯಾವ್ದ್ರಾಗ ಇಂಟ್ರೆಸ್ಟ್ ಬರುತ್ತೋ ಆ ವಿಡಿಯೋನ ನೋಡ್ತಾರೆ. ಅಂದ್ರೆ ಹೇಳತ್ತೀನಿ 50% ಇನ್ಫಾರ್ಮೇಷನಿಗೆ ನೋಡ್ತಾರ್ರಿ, ಇನ್ನು 50% ಮೈಂಡನ್ನು ರಿಫ್ರೆಶ್ಮೆಂಟ್ ಇಟ್ಕೊಳಕ್ಕೆ ನೋಡ್ತಾರೆ. ಪ್ರತಿಯೊಬ್ರು ಇನ್ಫಾರ್ಮೇಷನಿಗೆ ಅಂತ ನೋಡಂಗಿಲ್ಲ. ಆಮೇಲೆ ಸೀರೆಗಳಿಗೆ ಕುಚ್ಚು ಹಾಕೋದು, ಆಲ್ರೆಡಿ ನಾ ಒಂದು ವಿಡಿಯೋ ಮಾಡಿದ್ದೆ ಮನೆಯಲ್ಲೇ ಕುಂತು ಮಾಡೋರಿಗೆ ಸೀರೆಗಳಿಗೆ ಕುಚ್ಚು ಹಾಕೋದು. ಇವಾಗಂತೂ ಭಾಳ ಟ್ರೆಂಡ್ ನಡೆದೈತಿ. ಬ್ಲೌಸಿಗೆ, ಸಿಲ್ಕ್ ಬ್ಲೌಸಿಗೆ ಆರಿ ವರ್ಕ್ ಹಾಕೋದು ತುಂಬ ಟ್ರೆಂಡ್ ಐತಿ ಇವಾಗ. ಅದನ್ನ ಮಾಡ್ಬೋದು. ಯಾವ ನಮಗೆ ಅಂತ ಟ್ಯಾಲೆಂಟ್ ಇಲ್ಲ ಏನಿಲ್ಲ ಅನ್ನೋರು ಸಾಧಕರು ವಿಡಿಯೋ ಮಾಡ್ರಿ. ಯಾರು ಸಾಧನೆ ಮಾಡ್ಯಾರ ಜೀವನದೊಳಗೆ, ಎಂಥ ಕಷ್ಟದಲ್ಲೂ ಜೀವನದೊಳಗೆ ಸಾಧನೆ ಮಾಡಿರ್ತಾರೆ ನಿಮ್ಮ ಸುತ್ತಮುತ್ತಲು. ಸಾಧನೆ ಅಂದ್ರೆ ಏನು ದೊಡ್ಡ IAS ಪರೀಕ್ಷೆ ಬರೆದು ಪಾಸ್ ಆದವ್ರ ಸಾಧನೆ ಅಲ್ರಿ. ಜೀವನದೊಳಗೆ ಯಾರು ಗೆಲ್ತಾರ,
ಈ ಜೀವನ ಸಾಗ್ಸಾಕ ತುಂಬಾನೇ ಕಷ್ಟ ಐತಿ. ಇಡೀ ಒಂದು ಫ್ಯಾಮಿಲಿ ನಡ್ಸೋದಂದ್ರ ಭಾಳ ಕಷ್ಟ ಐತಿ. ಅಂಥವ್ರು ಯಾರು ಜೀವನದಾಗ ಗೆದ್ದಿರ್ತಾರ, ಯಾರು ಸಕ್ಸಸ್ಫುಲ್ ಆಗಿರ್ತಾರ ಅಂಥವ್ರದ್ದು ವಿಡಿಯೋ ಮಾಡಾಕ್ರಿ. ಇನ್ನೊಬ್ರಿಗೆ ಇನ್ಫಾರ್ಮೇಟಿವ್ ಆಗುತ್ತದೆ. ಇನ್ನೊಬ್ರು ಅದನ್ನ ನೋಡಿ ತಾವು ನಮ್ಮ ಜೀವನದೊಳಗೆ ನಾವು ಇವನ್ನ ಅಳವಡಿಸ್ಕೋಬೇಕ ಅಂತ ಬದಲಾಗ್ತಾರ. ನಾವು ಇನ್ನೊಬ್ರಿಗೆ ಒಳ್ಳೇದನ್ನ ಮಾಡಿದ್ರೆ ದೇವ್ರು ನಮಗೂ ಒಳ್ಳೇದ್ ಮಾಡ್ತಾನ. ಅಂಥವು ಮಾಡ್ರಿ. ನನಗ್ ನೋಡ್ರಿ ಈಗ ಇವ್ರು ಕಲಾ ಮಾಧ್ಯಮ ಬ್ರದರ್ ಭಾಳ ಅಂದ್ರ ಭಾಳ ಲೈಕ್ ಆಗ್ತಾರ. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾರ ಗೊತ್ತನ್ರಿ ಅವ್ರು. ಎಷ್ಟು ಚೆನ್ನಾಗಿ ಮಾಹಿತಿ ತಿಳಿಸ್ತಾರ ಎಲ್ಲಾರ್ಗಿ. ಎಲ್ಲಾ ಕಡೆನೂ ಹೋಗ್ತಾರ, ಎಷ್ಟ್ ಚೆನ್ನಾಗಿ ವಿಡಿಯೋ ಮಾಡ್ತಾರ. ಅವ್ರ ಮಿಸಸ್ ಅವ್ರ ಜೊತೆನೂ ಹೋಗಿರ್ತಾರ ಒಂದೊಂದ್ಸತಿ. ಭಾಳ ಚೆನ್ನಾಗಿ ಮಾಡ್ತಿರ್ತಾರ ಅವ್ರು. ಆ ಥರನೂ ಮಾಡ್ಬೋದು. ಎಷ್ಟು ಫೇಮಸ್ ಆಗೈತಿ ಗೊತ್ತನ್ರಿ ಚಾನಲ್ ಕಲಾ ಮಾಧ್ಯಮ ಅಂದ್ರ. ಆ ಥರನೂ ಮಾಡ್ಬೋದು ನೀವು. ಆಮೇಲೆ ಹುಡುಗರ್ಗೆ ಇನ್ನೊಂದು ಕಾರ್ ಡ್ರೈವಿಂಗ್ ಮಾಡ್ತಿರ್ತೀರಿ, ಆಟೋ ಡ್ರೈವಿಂಗ್ ಅಂದ್ರ ಈಗ ಟ್ಯಾಬ್ ಮಾಡ್ಕೊಂಡು ಹೋಗಿರ್ತಾರ ಅವ್ರು. ಅದ್ರೊಳಗೆ ನಿಮ್ ಜೊತೆ ಯಾರ ಬರ್ತಿರ್ತಾರ ಅವ್ರನ್ನ ಮಾತಾಡಿಸಿ ವಿಡಿಯೋ ಮಾಡ್ಕೋಬಹುದು. ಅವ್ರು ಯಾವ್ರರು ಏನ್ ಅವ್ರ ಕಡೆ ವಾತಾವರಣ. ಈಗ ಅಕಸ್ಮಾತ್ ಗೋಕಾಕದವ್ರು ನಮ್ ಕಡೆ ಬಂದ್ರಂದ್ರ ಅವ್ರ ಭಾಷೆನೇ ಒಂಥರ ಬ್ಯಾರೆ ಚಂದ ಇರುತ್ತ. ಚೆನ್ನಾಗಿ ಮಾತಾಡ್ತಾರ ಅವ್ರು. ನಂಗೆ ಲೈಕ್ ಆಗ್ತದ ಅವ್ರ ಭಾಷೆ. ಗೋಕಾಕರ್ದಂತಂದ್ರ ಭಾಳ ಫೇಮಸ್. ಅವ್ರು ನಮ್ ಕಡೆ ಬಂದಿರ್ತಾರ, ಎಲ್ಲಾರು ಆಟೋ ತಗೊಂಡ್ ಹೋಗ್ತಿರ್ತೇವಿ. ಅವ್ರನ್ನ ಒಂದ್ಸತಿ ಮಾತಾಡ್ಸ್ಬೇಕು, ಇಂಟರ್ವ್ಯೂ ಮಾಡ್ಬೇಕು. ಹೆಂಗ್ರಿ ನಿಮ್ ಕಡೆ ಹೆಂಗ, ಏನ್ ಬೆಳೆಗಳನ್ನ ಬೆಳಿತೀರಿ, ಏನ್ ಫೇಮಸ್ ನಿಮ್ ಕಡೆ. ಅವ್ರ ಮಾತುಗಳು ಭಾಳ ಚೆನ್ನಾಗಿರ್ತಾವು. ಅಂತವ್ರ ಮಾತಾಡ್ಸಿ ನೀವು ವಿಡಿಯೋ ಮಾಡ್ಬೋದು. ನಿಮ್ದು ಕಾರ್ಡ್ ಅಂದ್ರ ಮತ್ ಟ್ರಾಫಿಕ್ ಒಳಗೆ ಹೋಗಿ ಮಾಡಿಗಿಡಿರಿ. ಮತ್ತ ನಾನು ಸಜೆಷನ್ ಕೊಡ್ತೇನಿ, ಎಲ್ಲಿ ಫ್ರೀ ಇರ್ತತೆ ಅಲ್ಲಿ ಮಾಡ್ರಿ. ಮಾತಾಡ್ಸ್ಕೊಂತ ನಿಮ್ ಲಕ್ಷ್ಯ ಇದ್ರ ಮೇಲೆ ಇರ್ಲಿ. ಮಾತಾಡ್ಸ್ಕೊಂತ ಅದನ್ನೂ ಮಾಡ್ಬೋದು. ಬಟ್ ಭಾಳ ಸಜೆಷನ್ ಮಾಡಂಗಿಲ್ಲ ಇದನ್ನ. ಯಾಕಂದ್ರ ಹಿಂದ್ ಕುಂತಿರ್ತಾರ, ನಿಮ್ಮನ್ನ ನಂಬ್ಕೊಂಡು ಆಟೋ ಹತ್ತಿರ್ತಾರ ಅವ್ರು. ಅವ್ರದ್ದು ಜೀವದ್ದು ಭಾಳ ಇದು ಇರ್ತೈತಿ, ಇಂಪಾರ್ಟೆಂಟ್. ಆಮೇಲೆ ರೈತರ ತೋಟದ ಮಧ್ಯೆ ಕೋಳಿ ಕುರಿ ನಾನ್ ವೆಜ್ ವಿಡಿಯೋಸ್ ಅಂತೂ ಫುಲ್ ಫೇಮಸ್ ಆಗ್ಬಿಟ್ಟಾವ್ ನೋಡ್ರಿ ಈಗ. ನಾನ್ ವೆಜ್ ವಿಡಿಯೋಸ್ ಅಂತಾವ್ ಮಾಡ್ಬೋದು. ಆಮೇಲೆ ಈಗ ಕಿಚನ್ ಟಿಪ್ಸ್. ಈಗ ಒಂದು ಪಾತ್ರೆ ಕಪ್ಪಾಗಿರ್ತೈತಿ, ಅದನ್ನ ಕ್ಲೀನ್ ಮಾಡೋದು ಹೆಂಗ, ಹಿತ್ತಾಳಿ ಪಾತ್ರೆಗಳನ್ನ ಮನೆ ಮದ್ದುಗಳಿಂದನ ಕ್ಲೀನ್ ಮಾಡೋದು ಹೆಂಗ. ನಮ್ಮ ಹಳ್ಳಿ ಜನಕ್ಕೆ ಭಾಳ ನಾಲೆಜ್ ಇರುತ್ತೆ ಇದ್ರ ಬಗ್ಗೆ. ಮನೆ ಮದ್ದುಗಳಿಂದನೇ ಯಾವ ತರ ಕ್ಲೀನ್ ಮಾಡ್ಬೇಕು. ಕಿಚನ್ ಟಿಪ್ಸ್, ಕಿಚನ್ ಯಾವಾಗ್ಲೂ ಹೆಂಗ್ ಕ್ಲೀನ್ ಇಟ್ಕೋಬೇಕು, ಹೆಂಗ್ ಮೇಂಟೈನ್ ಮಾಡ್ಬೇಕು ಕಿಚನ್ ಅನ್ನ, ಬೇಗ ನಮ್ಮ ಕೆಲಸಗಳನ್ನ ಹೆಂಗ್ ಮಾಡ್ಕೋಬೇಕು, ಅವ್ನ್ ಟಿಪ್ಸ್ ಕೊಡ್ರಿ. ಅವು ಚೆನ್ನಾಗಿ ಓಡ್ತಾವು. ನಿಮಗ್ ಇದಕ್ಕಿಂತ ಬೆಟರ್ ಪ್ಲಾನ್ ಇದ್ರ ಅವನು ಮಾಡ್ಬೋದು ನೀವು. ಅಂದ್ರೆ ಇದಕ್ಕಿಂತ ನನಗೆ ಚೆನ್ನಾಗಿ ನಾಲೆಜ್ ಐತಿ, ಇದಕ್ಕಿಂತ ನಾ ಉತ್ತಮವಾಗಿ ಮಾಡ್ಬೋದು. ಇವಾಗ ಓದಿದ ಮಕ್ಳು ಎಷ್ಟೋ ಜನ ಇರ್ತಾರ, ಅವ್ರಿಗೆ ಜಾಬ್ ಸಿಕ್ಕಿರಂಗಿಲ್ಲ. ಅಂತವ್ರು ನಿಮಗ್ ಏನ್ ನಾಲೆಜ್ ಐತಿ ಅದನ್ನ ಮಾಡ್ಬೋದು ನೀವು. ಏನ ಒಂದು ವಿದ್ಯಾರ್ಥಿಗಳಿಗೆ ಏನೋ ಆನ್ಲೈನ್ ಕ್ಲಾಸಸ್, ಟ್ಯೂಷನ್ ಈ ತರ ನೀವು ಮಾಡ್ಬೋದು. ಇದನ್ನ ನಾನು ಹೇಳಾಕ ಇಷ್ಟಪಟ್ನೇರಿ. ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡೇರಿ ಅವ್ರಿಗೆಲ್ಲ ದೇವ್ರ ಒಳ್ಳೇದ್ ಮಾಡ್ಲಿ. ಬೇಗ ನಿಮ್ಮ ಮೊನಟೇಷನ್ ಆನ್ ಆಗ್ಲಿ. ನಿಮ್ಮ ಬೇರೆ ಏನಾರ ಕ್ವಶನ್ಸ್ ಇದ್ರ ನನಗೆ ಮತ್ತೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ನಾನು ಇನ್ನೂ ನಿಮಗೆ ಏನು ಕ್ವಶನ್ಸ್ ಅದಾವು ವಿಡಿಯೋ ಮಾಡಾಕ ಟ್ರೈ ಮಾಡ್ತೀನಿ. ಅಂದ್ರೆ ನನ್ನ ಯೂಟ್ಯೂಬ್ ಅಂದ್ರೆ ನನ್ನ ವ್ಲಾಗ್ ಬಗ್ಗೆ ಅಷ್ಟ ಮಾಡ್ಬೇಕು. ನಿಮಗೋಸ್ಕರ ಅಂತ ಇದನ್ನ ಒಂದು ಸ್ವಲ್ಪ ನಾನು ವಿಡಿಯೋ ಮಾಡಿದೆ. ನನಗೆಷ್ಟು ಗುರ್ತೈತಿ ನಾನು ನೋಟ್ ಮಾಡಿ ಇಟ್ಕೊಂಡೆ, ನನಗೆಷ್ಟು ನಾಲೆಜ್ ಐತಿ, ನಾನು ಎಷ್ಟು ನನ್ನ ಯೂಟ್ಯೂಬ್ ಚಾನಲಿಗೆ ನಾ ಏನೇನು ಅಳವಡಿಸ್ಕೊಂಡೆ ಅದನ್ನ ನಿಮ್ಗೆ ಹೇಳಿದೀನಿ. ನೀವು ಅದನ್ನ ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟನ್ನ ತಗೋರಿ. ಯೂಸ್ಫುಲ್ ಆಗೈತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಪ್ರತಿನಿತ್ಯ ವಿಡಿಯೋ ಮಾಡ್ರಿ, ಪ್ರತಿನಿತ್ಯ ಅಪ್ಲೋಡ್ ಮಾಡ್ರಿ. ಅದಕ್ಕಂತನ ಟೈಮ್ ಕೊಡ್ಬೇಡ್ರಿ. ನಾ ಆಲ್ರೆಡಿ ಹೇಳೀನಿ ಈಗ. ಅದಕ್ಕಂತನ ಪೂರ್ತಿ ದಿನಗಳನ್ನು ಮೀಸಲಿಡಬೇಡ್ರಿ. 1-2 ತಾಸನ್ನ ಅಷ್ಟೇ ಇಡ್ರಿ. ನಿಮ್ಮ ಕೆಲಸದ ಜೊತೆ ಸೈಡ್ ಮಾಡ್ರಿ ಇದನ್ನ. ನಾನು ಇದೇ ತರ ಮಾಡೇನ್ರಿ. ಯಾವಾಗ ನನಗೆ ಫ್ರೀ ಆಕತಿ ಅವಾಗಷ್ಟನ್ನ ನಾ ಮಾಡೇನಿ. ನಮ್ಮ ಮನೆಯಲ್ಲಿ ಅಂತಿರ್ತಾರ, ಇಷ್ಟು ನೀ ಬಿಸಿ ಟೈಮ್ ಒಳಗೂ ನಿನ್ನ ಕೆಲಸದೊಳಗೂ ನೀನು ಇಷ್ಟು ಮಾಡಾಕತ್ತಿಯಲ್ಲ ಅಂತ ಅಂತಿರ್ತಾರ. ಪ್ರತಿನಿತ್ಯ ನನಗೆ ವಿಡಿಯೋ ಹಾಕಕ್ಕಾಗಿಲ್ಲ. ವಾರದಾಗ ಒಂದ್ ಅಥವಾ 2-3 ಹಿಂಗೆ ಹಾಕಿರ್ತೀನಿ. ಇವಾಗ ಕಂಟಿನ್ಯೂ ಹಾಕ್ಬೇಕಂತ ಅನ್ಕೊಂಡೇನಿ. ಬಟ್ ನನಗೆ ಮಕ್ಕಳಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ಬೇಕು ಅನಿಸ್ತತಿ. ಅದಕ್ಕೆ ಈ ವಯಸ್ಸು ಮಕ್ಳು ನಮ್ಗೆ ಹೊಳೆ ಸಿಗಂಗಿಲ್ಲಲ್ರಿ. ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕಾಕತಿ. ಈಗ ಅಗ್ರಿಕಲ್ಚರ್ ಅಂದ್ರೆ ಒಂದು ಸ್ವಲ್ಪ ಹೊಲಕ್ಕೆ ಹೋಗ್ಬೇಕಾಕತಿ, ಲೇಬರ್ ಕಡೆ ನೋಡ್ಬೇಕಾಕತಿ, ಡೈರಿ ಫಾರ್ಮ್ ಕಡೆ ನೋಡ್ಬೇಕಾಕತಿ. ಮಕ್ಳಿಗೋಸ್ಕರ ಅಂತ ನಾವು ಆ ಮನೆ ಬಿಟ್ಟು ಇಲ್ಲಿ ಬಂದೇವಿ. ಮತ್ತು ನಾವು ಇಲ್ಲೆಲ್ಲ ಮಕ್ಳದ್ ಮುಗಿಸಿ ಅಲ್ಲಿ ಹೋಗ್ಬೇಕಾಕತಿ. ಹಿಂಗೆ ಒಂದು ಸ್ವಲ್ಪ ಬ್ಯುಸಿ ರೂಟೀನ್ ಐತಿ ನಂದು. ಅದಕ್ಕೋಸ್ಕರ ಹೇಳಾಕತ್ತೀನಿ. ಏನಾರ ಮತ್ತೆ ಕ್ವಶನ್ಸ್ ಇದ್ರೆ ಕೇಳ್ರಿ. ನನಗೆಷ್ಟು ನಾಲೆಜ್ ಐತಿ ಅಷ್ಟನ್ನು ಹೇಳ್ತೇನೆ. ನಾ ಏನು ಅಷ್ಟು ದೊಡ್ಡ ನಾಲೆಜಬಲ್ ವ್ಯಕ್ತಿ ಅಲ್ಲ.
ನಾನು ಪ್ರತಿನಿತ್ಯ ಇದನ್ನ ಹೆಂಗ ಸ್ಟಾರ್ಟ್ ಮಾಡಿದ್ನಿ ಅದ್ರೊಳಗೆ ತಿಳ್ಕೊಂತ ಹೊಂಟ್ನಿ ರೀ. ನನಗೇನು ಮೊದಲಿಂದನೂ ಗೊತ್ತಿಲ್ಲ ಯಾವುದು. ಎಲ್ಲರಿಗೂ ನಮಸ್ಕಾರ.